ನಮಸ್ಕಾರ, ನಾನು ಸುಪ್ರೀತ್ ಮೈಸೂರಿನಿಂದ ನಿಮ್ಮ ಮುಂದೆ ಇನ್ನೊಂದು ಹೊಸ ಮನೆಯ ಪರಿಚಯ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಶ್ರೀರಾಮ್ಪುರ ಆದ ನಂತರ ಇರುವಂತಹ ಪ್ರೀತಿ ಲೇಔಟ್. ಗಮನಿಸಬೇಕು ವೀಕ್ಷಕ ಮಿತ್ರರೇ, ಮೈಸೂರಲ್ಲಿ ಬಹಳಷ್ಟು ಪ್ರೀತಿ ಲೇಔಟ್ಗಳಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಮೈಸೂರು ಶ್ರೀರಾಮ್ಪುರ 2ನೇ ಹಂತ ಆದ ನಂತರ ಇರುವಂತಹ ಪ್ರೀತಿ ಲೇಔಟ್ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ 33x40 ಅಂದರೆ ಹೀಗೆ 33 ಹಿಂಭಾಗಕ್ಕೆ 40, 33 ಇಸ್ ಈಸ್ಟ್ ಫೇಸಿಂಗ್, ಹಿಂದಕ್ಕೆ 40, 1320 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೈಟ್ ಏರಿಯಾದಲ್ಲಿ ಸರಿಸುಮಾರು 24 ಚದರ ಅಂದರೆ 2400 ಸ್ಕ್ವೇರ್ ಫೀಟ್, ಫುಲ್ಲಿ ಫರ್ನಿಶ್ಡ್ 3 ಬೆಡ್ರೂಮ್ ಸೇಲ್ಗಿರುವ ಮನೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಮನೆಯ ಒಳಗೆ ಹೋಗೋಕ್ಕೆ ಮುಂಚೆ ಹಲವಾರು ಜನ ನನ್ನ ವಿಡಿಯೋಗಳಲ್ಲಿ ಕಮೆಂಟಲ್ಲಿ ಕೇಳ್ತೀರಿ, ಸುಪ್ರೀತ್ ನೀವು ಮನೆ ಭಾಳಷ್ಟು ವಿಡಿಯೋಗಳನ್ನ ನೋಡ್ತೀವಿ, ಮನೆಯ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಸರಿ ನೀವು ಮನೆ ಸುತ್ತಮುತ್ತ ಹೇಗಿದೆ, ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ, ಫೆಸಿಲಿಟೀಸ್ ಏನಿದೆ, ಅಕ್ಕಪಕ್ಕದಲ್ಲಿ ಮನೆಗಳಾಗಿದೆಯಾ, ಮೇನ್ ರೋಡಲ್ಲಿ ಅಂತ ಭಾಳಷ್ಟು ಜನ ಕೇಳ್ತೀರಿ. ಸೊ ಅದಕ್ಕೋಸ್ಕರ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಈ ಮನೆ ಹೇಗಿದೆ, ಮನೆ ಯಾವ ಥರ ಡಿಸೈನ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಹೇಗಿದೆ, ವರ್ಕ್ಮೆನ್ಶಿಪ್ ಹೇಗಿದೆ, ಅದೆಲ್ಲಕ್ಕೂ ಮುಂಚೆ ಒಮ್ಮೆ ನೀವು ಇದ್ರ ಮುದ್ದೆ ಸುತ್ತಮುತ್ತ ಇರುವಂತಹ ಮನೆಗಳನ್ನ ನೋಡ್ಬೋದು. ಒಂದು ವಿಶೇಷತೆ ಸಹ ತೋರಿಸ್ತೀನಿ ನೋಡಿ. ಬಹಳಷ್ಟು ಮನೆಗಳಾಗಿರುವಂಥದ್ದು. ಈ ಮನೆ ಪಕ್ಕದಲ್ಲಿ ಏನು ಇವಾಗ ಈ ಮನೆ ಇದೆ, ಈ ಮನೆ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಸೊ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಮನೆ ಏನಿದೆ, ಈ ಮನೆ ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ಇನ್ನೆಂದಿಗೂ ನಿಮಗೆ ಇನ್ ಫ್ಯೂಚರಲ್ಲಿ ಇಲ್ಲಿ ಮನೆ ಬರಲ್ಲ. ಸೊ ಗಾಳಿ ಮತ್ತು ಬೆಳಕಿಗೆ ಬಹಳ ಪೂರ್ಣ ಪ್ರಮಾಣದಲ್ಲಿ ಒಳಗೆ ಎಂಟರ್ ಆಗೋಕ್ಕೆ ಅವಕಾಶ ಇರುತ್ತೆ. ಒಂದನೇ ವಿಚಾರ. ಎರಡನೇ ವಿಚಾರ ನೋಡಿ, ಇದೇನು ನೀವು ನೋಡ್ತಾ ಇದ್ದೀರಾ, ಏನು ಕಾರ್ ನಿಂತಿದೆ, ಕಾರ್ ನಿಂತ ಪಕ್ಕದಲ್ಲಿ ಇದು ಮೇನ್ ರೋಡು. ಅಂದರೆ ಶ್ರೀರಾಮ್ಪುರದಿಂದ ನಾವು ರಿಂಗ್ ರೋಡ್ಗೆ ಹೋಗಲಿಕ್ಕೆ ಇರುವಂತಹ ಮೇನ್ ರೋಡ್ ಅದು. ಸೊ ಮೇನ್ ರೋಡಿಂದ ಕಾರ್ನರಲ್ಲಿ ಒಂದು ಸೈಟ್ ಇದೆ, ಕಾರ್ನರ್ ಪಕ್ಕದಲ್ಲಿರುವಂತಹ ಈ ಮನೆ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಆಗುತ್ತೆ, ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಸ ರೋಡ್ ರಸ್ತೆ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 11 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ನಗರ ಸರ್ಕಲ್ ನೀವು ಹೇಳಬೇಕು ಅಂದರೆ ಕುವೆಂಪು ನಗರ ಆದ ತಕ್ಷಣ ವಿವೇಕಾನಂದ ನಗರ ಸರ್ಕಲ್ ಇದೆ. ವಿವೇಕಾನಂದ ಸರ್ಕಲಿಂದ ಇಲ್ಲಿಗೆ ಸರಿಸುಮಾರು 3 ಕಿಲೋಮೀಟರ್ ಆಗುತ್ತೆ. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಇವೆಲ್ಲವೂ ಇರುವಂಥದ್ದು. ಅಂದರೆ ಸುಮಾರು 2 ಕಿಲೋಮೀಟರ್ ಒಳಗೆ ನಿಮ್ಗೆ ಎಲ್ಲವೂ ಇರುವಂಥದ್ದು, ಬಹಳಷ್ಟು ಮನೆಗಳಿರುವಂಥದ್ದು. ಮತ್ತು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಮತ್ತು ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂತಹ ಈ ಮನೆ ಬನ್ನಿ ನೋಡೋಣ ಹೇಗಿದೆ, ಈ ಮನೆ ಹೇಗೆ ಕಟ್ಟಿದ್ದಾರೆ, ಯಾವ ಥರ ಪ್ಲ್ಯಾನಿಂಗ್ ಇದೆ ಅಂತ. ಭಾಳಷ್ಟು ಜನ ನೀವು ಮನೆ ಕಟ್ಟೋರು ಇರ್ತೀರಿ, ಮನೆ ಹೇಗೆ ಕಟ್ಟಬೇಕು ಅಂತ ಬಹಳ ಪ್ಲ್ಯಾನಿಂಗಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿರ್ತೀವಿ, ಭಾಳಷ್ಟು ವೀಡಿಯೋಗಳನ್ನ ನೋಡ್ತಾ ಇರ್ತೀರಿ. ಅದಕ್ಕೂ ಸಹ ನಿಮಗೆ ಮನೆ ಕಟ್ಟೋರಿಗೂ ಸಹ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇನ್ನು ಮಾಡ್ತಾ ಇರುವಂತಹ ವಿಡಿಯೋ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಪಾರ್ಕಿಂಗ್ ಏರಿಯಾನ ತೋರಿಸ್ತಾ ಇದ್ದೀನಿ ನೋಡಿ. ಇದು 33 ಅಡಿ ಅಂತ ಏನು ಹೇಳಿದೆ ಈಸ್ಟ್ ಫೇಸಿಂಗಿಗೆ. ನೀವಿಲ್ಲಿ ಇನೋವಾ, XUV, ಫಾರ್ಚುನರ್ ಯಾವುದೇ ತರಹದ ದೊಡ್ಡ ಕಾರ್ನ ಈಸಿಲಿ ಆಚೆ ಪಾರ್ಕ್ ಮಾಡ್ಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ಅಂದರೆ ಮನೆ ಮುಂದೆ ನೀವು ಕಾರ್ ನಿಲ್ಲಿಸಿದಾಗ ಈ ರೋಡಲ್ಲಿ ಓಡಾಡುವಂತಹ ವೆಹಿಕಲ್ಗಳಿಗೆ ಯಾವುದೇ ತರಹ ಅದು ಬಂದು ನೀವು ಆಚೆ ತೆಗಿಬೇಕು, ಸೈಡಿಗೆ ಸರಿಸಿ, ಆ ಥರ ಯಾವುದೇ ಥರ ತೊಂದರೆ ಆಗದಿರೋ ಹಾಗೆ ಈ ಥರ ಇದನ್ನು ರ್ಯಾಂಪ್ ಒಂದನ್ನು ಇವರು ಮಾಡಿದ್ದಾರೆ. ಬನ್ನಿ ಈಗ ಮನೆ ಒಳಗೆ ಹೋಗೋಣ, ಮನೆ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ನನಗೆ ಇದನ್ನು ಐ ಕ್ಯಾನ್ ಕಾಲ್ ದಿಸ್ ಆಸ್ ಅ ಮೈ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳಬೇಕು. ಬನ್ನಿ, ವೆಲ್ಕಮ್ ಟು ದ ಹೌಸ್. ನೋಡಿ, ನಾನಿವಾಗ ಮನೆ ಒಳಗೆ ಎಂಟ್ರ್ ಆಗಿದ್ದೀನಿ. ಎಂಟ್ರ್ ಆದಾಗ ಇಲ್ಲಿ ಒಂದು ಈಸಿಲಿ ನೀವೊಂದು ಮಿಡ್ ಸೈಜ್ ಕಾರ್ನ ಈಸಿಲಿ ಪಾರ್ಕ್ ಮಾಡ್ಬೋದು. ಒಂದು ಕಡೆ ಇದು ಏನು ನೀವು ನೋಡ್ತಾ ಇದ್ದೀರಾ, ಈ ವೈಟ್ ಕಲರ್ದು ಬಾಕ್ಸ್ಗೆ ಏನು ಮುಚ್ಚಿದ್ದಾರೆ, ಇದು ಒಂದು ಕಡೆ 10,000-12,000 ಲೀಟರ್ ಸಂಪ್ ಇದೆ, ಇನ್ನೊಂದು ಕಡೆ ಬೋರ್ವೆಲ್ ಇದೆ. ಸೊ ವಾಟರ್ ವಿಲ್ ನೆವರ್ ಬಿ ಎ ಪ್ರಾಬ್ಲಮ್. ಇದಕ್ಕೆ ಆದಂತಹ ಒಂದು ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ಇಲ್ಲಿ ನೋಡಿ, ಒಂದು ಗಾರ್ಡನ್ ಏರಿಯಾ ಕ್ರಿಯೇಟ್ ಮಾಡಿದರೆ ಬಹಳ ಚೆನ್ನಾಗಿರೋ ಗಾರ್ಡನ್ ಏರಿಯಾ. ಈಗಾಗಲೇ ಗ್ರಾಸ್ ಹಾಕಿದರೆ ವಾಕಿಂಗ್ಗೆ ಸ್ಟೆಪ್ಸ್ಗಳು ಸಹ ನೆಲದಲ್ಲಿ ಮಾಡಿರುವಂಥದ್ದು ನೀವು ನೋಡಬಹುದು. ಸೊ ನಾನು ಏನು ಪಾರ್ಕ್ ಅಂತ ಹೇಳಿದೆ ನೋಡಿ, ಪಕ್ಕದಲ್ಲಿರುವಂತಹ ಪಾರ್ಕ್ ಇದೆ. ಸೊ ನಾನು ಯಾಕೆ ಈ ವಿಚಾರ ಭಾಳ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸೈಡಲ್ಲಿ ನಿಮ್ಗೆ ಇನ್ನೆಂದಿಗೂ ಮನೆ ಬರಲ್ಲ ಅಂತ ಅಂದರೆ, ಯಾವತ್ತೂ ಮನೆ ಬರಲ್ಲ ಅಂದರೆ ಗಾಳಿ ಮತ್ತು ಬೆಳಕು ಬಹಳ ಮುಖ್ಯ, ಇಲ್ಲಾಂದರೆ ಮನೆ ಕತ್ಲೆ ಆಗಿಬಿಡುತ್ತೆ ಅನ್ನೋ ಒಂದು ವಿಚಾರ ಇಲ್ಲಿ ನಾನು ನಿಮ್ಮ ಮುಂದೆ ತರಲೇಬೇಕು. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಪಾಲೆ ಯಾವುದೇ ತರಹ ಟಚ್ ಆಗ್ತಿಲ್ಲ. ಸೊ ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದ ವಾಲ್ ಆ್ಯಂಡ್ ದಿ ಕಾಂಪೌಂಡ್. ಅದು ಇದೆಲ್ಲ ಟೈಲ್ಸ್ಗಳನ್ನ ಹಾಕಿದ್ದಾರೆ. ದಿಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ಬೋದು
ಒಮ್ಮೆ ತೋರಿಸ್ತಾರೆ ನೋಡಿ. ಮೇಲ್ಗಡೆ ಎಲ್ಲ ಲೈಟಿಂಗ್ಗಳು ಹಾಕಿದ್ದಾರೆ. ಜೋಕಾಲಿ ಹಾಕೋಬೇಕು ಅಂತ ಸಹ ಅಲ್ಲಿಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾನೀಗ ಈಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಕಡೆಯಿಂದ ಮನೆ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ಬನ್ನಿ. ಎಂಟೈರ್ ಮನೆ, ಈ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ನೀವು ನೋಡ್ಬೋದು, ಇದು ಟೀಕ್ದು ಡೋರ್ಗೆ ಟೀಕ್ ಇದು ಫ್ರೇಮ್ ಹಾಕಿರುವಂಥದ್ದು. ಈ ಮನೇಲಿ ಎಂಟೈರ್ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸು ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಆ್ಯಂಡ್ ದ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಬನ್ನಿ ಒಳಗೆ ಬನ್ನಿ. ಮನೆ ನೋಡಿ. ಈಗ ಐ ಆಮ್ ಅಟ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಅಟ್ ದಿ ಗ್ರೌಂಡ್ ಫ್ಲೋರ್. ನೀವು ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಡಿಸೈನ್ಗಳು, ಲೈಟಿಂಗ್ಗಳು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಎಂಟರ್ ಆಗ್ತಿದ್ದಂಗೆ ಫುಲ್ ಸೈಜ್ ನೀವು ನೋಡ್ಬೋದು, ಒಂದು ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ಇದೆ. ಕ್ಲೋಸ್ ಕಂಪಾರ್ಟ್ಮೆಂಟ್ DTH ಮತ್ತು CCTV ಕ್ಯಾಮ್ರಾಗಳಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮತ್ತು ವೈರಿಂಗ್ಗಳಿಗಾಗಲೇ ಪ್ರೊಫೈಲ್ ಲೈಟಿಂಗ್ಗಳಂತ ನಾವೇನು ಕರಿತೀವಿ ಇವತ್ತಿನ ದಿವಸದಲ್ಲಿ ಅದನ್ನು ಹಾಕಿದ್ದಾರೆ. ಕರ್ಟನ್ ರಾಡ್ಸ್ಗಳು ಅಂದರೆ ಎಂಟೈರ್ ಮನೆ ಕಿಟಕಿಗಳನ್ನ ಎಲ್ಲೆಲ್ಲಿ ನೋಡ್ಬೋದು ಎಲ್ಲ ಕಡೆ ಕರ್ಟನ್ ರಾಡ್ಸ್ಗಳು ಸಹ ಹಾಕಿದ್ದಾರೆ. ಸೊ ಈಸಿಲಿ ನೀವಿಲ್ಲಿ ಸರಿಸುಮಾರು ಒಂದು 6 ರಿಂದ 8 ಸೀಟರ್, 6 to 8 ಸೀಟರ್ ನೀವು ಸೋಫಾನ ಹಾಕ್ಕೋಬಹುದು. ಸೊ ವಿತೌಟ್ ನೀವು ಮಧ್ಯದಲ್ಲಿ ಒಂದು ಟೀಪಾ ಇಟ್ಕೊಂಡು ಒಂದು 6 to 8 ಸೀಟರ್ ಸೋಫಾ ಹಾಕೊಂಡು ಸಹ ಒಳಗೆ ಮೂವ್ಮೆಂಟ್ ಮಾಡಲಿಕ್ಕೆ ಅಂದರೆ ಓಡಾಡಲಿಕ್ಕೆ ಕಾಲಿಗೆ ತೊಡರುತ್ತೆ ಅಥವಾ ಟಚ್ ಆಗುತ್ತೆ ಅನ್ನೋ ಪ್ರಮೇಯ ಬರಲ್ಲ. ಬಹಳ ಚೆನ್ನಾಗಿದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ ಸ್ನೇಹಿತರೆ, ಇದನ್ನು ನಾನು ಮುಂದೆ ಗಮನಕ್ಕೆ ತರಲೇಬೇಕು. ನಾನು ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ ಎಕ್ಸ್ಟ್ರಾ ಫೋಕಸ್ ಲೈಟ್ಗಳನ್ನ ಹಾಕಿ ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ. ಬಿಲ್ಡರು ಮನೆ ಕಟ್ಟಿದಾಗ ಏನು ಲೈಟಿಂಗ್ಗಳನ್ನ ಈ ಮನೆಗೆ ಪ್ರಾವಿಷನ್ ಏನು ಮಾಡಿದರೆ ಅದನ್ನು ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರುವಂತಹ ಮನೆ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ಶ್ರೀರಾಮ್ಪುರ 2ನೇ ಹಂತ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ 30-40 ಸೈಟಲ್ಲಿ ಕಟ್ಟಿರುವಂತಹ ಮನೆಯ ಗ್ರೌಂಡ್ ಫ್ಲೋರ್ಲಿದ್ದೀನಿ. ನಾನಿವಾಗ ನಿಮಗೆ ಎಂಟ್ರೆನ್ಸ್ ತೋರಿಸ್ದೆ, ಪಾರ್ಕಿಂಗ್ ಏರಿಯಾ ತೋರಿಸ್ದೆ, ಹಾಲ್ ನೋಡಿದ್ದೀರಾ. ಬನ್ನಿ. ದಿಸ್ ದಿ ಡೈನಿಂಗ್ ಏರಿಯಾ ಆಫ್ ದಿ ಪ್ರಾಪರ್ಟಿ. ನೀವು ಇಲ್ಲಿ ಈಸಿಲಿ ಒಂದು 4 to 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬಹುದು. ಸೊ ಡೈನಿಂಗ್ ಟೇಬಲ್ ಯಾಕೆ ನಾನು ಸ್ವಲ್ಪ ದೊಡ್ಡದು ಹಾಕ್ಲಿಕ್ಕಾಗಲ್ಲ ಅಂದರೆ ಇಲ್ಲೇ ಯುಟಿಲಿಟಿ ಸ್ಪೇಸ್ ಇರೋದ್ರಿಂದ ನೀವು 4 to 6 ಸೀಟರ್ ಮಾತ್ರ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಪ್ಲಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಕವರ್ಡ್, ಇಲ್ಲಿ ಏನು ಇವರು ಆಪ್ಷನ್ ಮಾಡಿದ್ದಾರೆ, ಇಲ್ಲಿ UPS ಪಾಯಿಂಟು ಮತ್ತು ನಿಮ್ಮ ದಿನನಿತ್ಯದ ಯೂಸ್ ಮಾಡಿರುವಂತಹ ಸಾಮಾನುಗಳ ಪರ್ಕೆ ಇರ್ಬೋದು ಅಥವಾ ಯೂಸ್ಡ್ ನ್ಯೂಸ್ ಪೇಪರು, ಮ್ಯಾಗ್ಝಿನ್ಗಳನ್ನ ಇಡ್ಲಿಕ್ಕೆ ಅಂತ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. ಅಥವಾ ನೀವು ಇಲ್ಲೇ ಕ್ರಾಕ್ರಿ ಸ್ಮಾಲ್ ತಟ್ಟೆಗಿಟ್ಟೆ ಏನಾರ ಇದ್ದರೆ ಅದಕ್ಕೆ ಊಟಕ್ಕೆ ಯೂಸ್ ಮಾಡೋಂಥದ್ದು ತೊಳೆದ ನಂತರ ಇಲ್ಲೇ ಇಟ್ಕೊಳ್ಳಿಕ್ಕೂ ಸಹ ಈ ಆಪ್ಷನ್ ಕ್ಯಾನ್ ಬಿ ಯೂಸ್ಡ್. ನೋಡಿ ಇಲ್ಲಿ ಡೈನಿಂಗ್ ಏರಿಯಾ ಇಲ್ಲಿರೋದ್ರಿಂದ ಇಲ್ಲೂ ಸಹ ಇದು ಒಂದು ಯು ಕ್ಯಾನ್ ಕಾಲ್ ದಿ ಶೋಕೇಸ್ ಅಂತ ಏನು ನಾವು ಕರಿತೀವಿ. ಅದೇ ಥರ ಇಲ್ಲೂ ಕ್ರಾಕ್ರಿ ಯೂನಿಟ್ನ ಇಟ್ಕೊಳ್ಳಿಕ್ಕೆ ಇಲ್ಲೂ ಅವಕಾಶ ಇದೆ. ಪ್ಲಸ್ ಅದು ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಬನ್ನಿ ಈಗ ಅಲ್ಲಿ ಶೋ ಇದೆ ಡೈನಿಂಗ್ ಏರಿಯಾ. ಸಿ ಇದು ಐ ಆಮ್ ಅಟ್ ದಿ ಡೈನಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ವಾಸ್ತು ವಿಚಾರವಾಗಿ ಬಹಳಷ್ಟು ಜನ ಕೇಳ್ತೀರಿ, ವಾಸ್ತು ಅನುಗುಣವಾಗಿ ಮನೆ ಇದೆಯಾ, ನಮಗೆ ವಾಸ್ತು ಪ್ರಕಾರವಾಗಿರುವಂತಹ ಮನೆ ಬೇಕು ಅಂತ. ನೋಡಿ ಇದು ಖಂಡಿತವಾಗ್ಲೂ ವಾಸ್ತು ಅನುಗುಣವಾಗಿ ಇರುವಂತಹ ಮನೆ. ಎಲ್ ಶೇಪಲ್ಲಿ ಇವರು ಗ್ರಾನೈಟ್ ಟಾಪ್ ಹಾಕಿ ಮಾಡಿರುವಂತಹ ಮಾಡ್ಯುಲರ್ ಕಿಚನ್ ಇದೆ. ಎಲ್ಲವೂ ಸಾಫ್ಟ್ ಕ್ಲೋಸ್ ಇದೆ. ನಾನು ತೋರಿಸ್ತೀನಿ, ಒಂದು ಓಪನ್ ಮಾಡಿ ನೋಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಸ್ ಇರುವಂತಹ ಮಾಡ್ಯುಲರ್ ಕಿಚನ್ ಇದೆ. ಗ್ಯಾಸ್ ಪಾಯಿಂಟ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಮನೆ ಒಳಗೆ ಸಿಲಿಂಡರ್ ಥರ ಪ್ರಮೇಯ ಇಲ್ಲ, ಆಚೆನ ಇಟ್ಕೊಂಡು ಕನೆಕ್ಟಿವಿಟಿ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೀವು ಗ್ಯಾಸ್ ಪಾಯಿಂಟ್ ಇಟ್ಕೋಬೋದು. ಇಲ್ಲಿ ಗ್ಯಾಸ್ ನಿಮ್ಮ ಬರ್ನರ್ ಅಥವಾ ಗ್ಯಾಸ್ ಸ್ಟವ್ ಇಲ್ಲಿ ಬರುತ್ತೆ. ಚಿಮ್ನಿಗೆ ಆಪ್ಷನ್ ಮಾಡಿದರೆ ಇಲ್ಲಿ ಹಾಕ್ಕೋಬೋದು. ಮತ್ತು ಇಲ್ಲಿ ವಾಟರ್ ಪ್ಯೂರಿಫೈರ್ಗೆ ಜಾಗ ಇದೆ. ಇಲ್ಲೇ ಒಂದು ಸಿಂಕ್ ಇರೋದ್ರಿಂದ ವಾಟರ್ ಪ್ಯೂರಿಫೈರ್ ಇದೆ. ವಾಟರ್ ಏನಿದೆ ಎಕ್ಸಿಟ್, ವೇಸ್ಟ್ ವಾಟರ್ ಬೇಕು, ಇಲ್ಲಿಂದಲೇ ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿ ಇದೇನು ಈ ಜಾಗ ನಾನು ನಿಮ್ಗೆ ಇವಾಗ ಏನು ತೋರಿಸ್ತಾ ಇದ್ದೀನಿ, ನೀವು ಸ್ಮಾಲ್ ಆಗಿ ಚಿಕ್ಕದಾಗಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೋಬೇಕು ಅಂತ ಸಹ ಇಲ್ಲಿ ನೀವು ಮಾಡ್ಕೋಬಹುದು. ಸೊ 2 ಆಪ್ಷನ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಳ್ಳಿ. ಅಕಸ್ಮಾತಾಗಿ ನೀವು ಸ್ಮಾಲ್ ಆಗಿ ಬ್ರೇಕ್ಫಾಸ್ಟ್ ಕೌಂಟರ್ ಅಂದರೆ ಮನೇಲಿ ಮಕ್ಕಳಿದ್ದಾಗ ತಿಂಡಿ ತಿನ್ನಲಿಕ್ಕೆ ಇಲ್ಲೇ ಚಿಕ್ಕದಾಗಿರುವಂಥ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಮಾಡ್ಬೋದು. ಇಲ್ಲೂ ಸಹ ನೋಡಿ ಇದೇನು ನೀವು ಡಿಸೈನ್ ಮಾಡಿದ್ದಾರೆ ಇಲ್ಲಿ, ದಿಸ್ ಇಸ್ ದಿ ಪಾರ್ಟೇಷನ್ ಬಿಟ್ವೀನ್ ದಿ ಡೈನಿಂಗ್ ಏರಿಯಾ, ಹಾಲ್ ಅಂಡ್ ದಿ ಕಿಚನ್. ಇಲ್ಲೂ ಸಹ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತು ಇಲ್ಲೂ ಸಹ ನಾನು ಕ್ರಾಕ್ರಿ ಯೂನಿಟ್ ಏನು ಇಟ್ಕೊಳ್ಳೋಕ್ಕೆ ಅಂತ ಹೇಳಿದೆ, ಇಲ್ಲೂ ಇಟ್ಕೋಬೋದು, ಅಲ್ಲೂ ಇದೆ. ಇಲ್ಲೂ ಸಹ ಇಟ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಮೇಲ್ಗಡೆ ಅಂದರೆ ಈ ಕಿಚನ್ ಏನು ನೀವು ನೋಡ್ತಾ ಇದ್ದೀರಾ, ಸ್ಟೋರೇಜ್ ಸ್ಪೇಸ್ ಇಲ್ಲಿ ಸ್ಟೋರ್ ರೂಮ್ ಅಂತ ಇಲ್ಲದೆ ಇರೋ ಕಾರಣದಿಂದಾಗಿ ಫುಲ್ಲಾಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಭಾಳಷ್ಟು ಸ್ಟೋರೇಜ್ ಬೇಕು. ಕಿಚನಲ್ಲಿ ಭಾಳಷ್ಟು ಜನ ಲೇಡೀಸ್ಗೆ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಸ್ಟೋರೇಜ್ ಸ್ಪೇಸ್.
ಇಲ್ಲೂ ಸಹ ನೋಡಿ ಇದೇನಿದೆ ಒಂದು ಕಡೆ ರೆಫ್ರಿಜರೇಟರ್ ಪಾಯಿಂಟ್ ಇಟ್ಕೊಂಡು ಸ್ಟೋರೇಜ್ ಸ್ಪೇಸ್ ಬೇಕು ಅಂದರೆ ತಾವು ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಮಾಡ್ಕೋಬೋದು. ಪ್ರತಿ ಟೈಮ್ ಮೇಲ್ಗಡೆಯಿಂದ ಹತ್ತಿ ತೊಗೊಳ್ಲಿಕ್ಕಾಗಲ್ಲ ಅಂತ ಭಾಳಷ್ಟು ಜನ ಹೇಳ್ತಾರೆ. ನಾವು ಮನೆ ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಬಂದಾಗ ಇದು ಭಾಳಷ್ಟು ಫೀಡ್ಬ್ಯಾಕ್ಗಳನ್ನ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಇಲ್ಲೂ ಸಹ ಮಾಡ್ಕೋಬೋದು. ಇದು ಸಹ ವೆಂಟಿಲೇಷನ್ಗೆ ಕೊಟ್ಟಿರುವಂತಹ ಕಿಟಕಿಗಳು ಟೀಕಲ್ಲೇ. ದಿಸ್ ಆಲ್ಸೋ ಇದ್ರದ್ದು ಶಟರ್ಸ್ ಮತ್ತು ಫ್ರೇಮ್ ಎರಡೂ ಸಹ ಟೀಕಲ್ಲೇ ಇರುವಂಥದ್ದು. ಇದಕ್ಕೂ ಸಹ ನೀವು ನೋಡ್ಬೋದು ಕರ್ಟನ್ ರಾಡ್ ಈಗಾಗಲೇ ಹಾಕಿದ್ದಾರೆ. ಫ್ಯಾನ್ ಎಲೆಕ್ಟ್ರಿಕಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಅಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಬಹಳ ಎಲ್ಲವೂ ಆಗಿದೆ. ಬನ್ನಿ ಈಗ ಅಲ್ಲಿ ಶೋ ದ ಯುಟಿಲಿಟಿ ಸ್ಪೇಸ್. ಕಿಚನ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಇರೋದ್ರಿಂದ ಒಂದು ಹ್ಯಾಂಡ್ ವಾಶ್ ಬೇಕಾಗುತ್ತೆ ಕಂಪಲ್ಸರಿ. ಅದಕ್ಕೋಸ್ಕರ ನೋಡಿ ಇಲ್ಲೇ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಮತ್ತು ನೀವು ನೋಡ್ಬೋದು ಒಂದು ವಾಶ್ರೂಮ್ ಇದೆ, ಇಲ್ಲಿ ಕಮೋಡ್ ಇದೆ, ಒಂದು ವಾಶ್ರೂಮ್ ಇದೆ. ಸೊ ಇಲ್ಲಿ ಒಂದು ಯುಟಿಲಿಟಿ ಸ್ಪೇಸಲ್ಲಿ ನಿಮಗೆ ಇಲ್ಲೇ ಒಂದು ಪಾತ್ರೆ ತೊಳಿಲಿಕ್ಕೆ, ಅಂದರೆ ನಿಮಗೆ ಮನೆಗೆ ಅಕಸ್ಮಾತ್ ನಿಮ್ಮ ದಿನನಿತ್ಯ ನಿಮಗೆ ಮನೆಗೆ ಹೆಲ್ಪರ್ ಕೆಲಸವ್ರು ಬಂದಾಗ ಇಲ್ಲಿಂದನೇ ಬಂದು, ಅಂದರೆ ಏನು ಆಚೆಯಿಂದನೇ ಅವ್ರ ಒಳಗಿಂದನೇ ಬರೋ ಪ್ರಮೇಯ ಇಲ್ಲ. ಅಕಸ್ಮಾತ್ ಅವ್ರು ಆಚೆಯಿಂದನೇ ಬಂದು ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ಫ್ಯಾಮಿಲಿ ಎಲ್ಲ ಆಚೆ ಇದ್ದಾಗ ದಿನನಿತ್ಯದ ಕೆಲಸ ಮಾಡಿಕೊಡ್ಬೇಕು ಅಂದರೆ ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಸೊ ಇಲ್ಲಿ ಎರಡು ಓವರ್ ಹೆಡ್ ಟ್ಯಾಂಕಿಗೆ ಒಂದು ಕಾರ್ಪೊರೇಷನ್ ಲೀಟರ್ ಎರಡಕ್ಕೂ ಕೊಟ್ಟಿದ್ದಾರೆ, ಆಪ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಪಾತ್ರೆ ತೊಳೆಯೋದಕ್ಕೆ ಆಪ್ಷನ್ ಇದೆ, ಮತ್ತು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಆಪ್ಷನ್ ಇದೆ, ಕರೆಂಟ್ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ವಾಟರ್ ಇದೆ, ಮತ್ತು ಔಟ್ಲೆಟ್ಗೂ ಸಹ ಇಲ್ಲೇ ಆಪ್ಷನ್ನ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ಸ್ಗಳನ್ನ ನೋಡ್ಬೋದು. ಸೊ ನೀವು ಫುಲ್ ಸೈಜ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಾನು ಆಗಲೇ CCTV ಕ್ಯಾಮ್ರಾ ವಿಷಯ ಹೇಳಿದೆ. CCTV ಕ್ಯಾಮ್ರಾಗೆ ವೈರಿಂಗ್ಗಳನ್ನ ಎಲ್ಲವೂ ಸಂಪೂರ್ಣವಾಗಿ ಮಾಡಿದ್ದಾರೆ. ಎಲ್ಲೂ ಸಹ ತಿರ್ಗಾ ನೀವು ಮಾಡ್ಕೋಬೇಕು, ತಿರ್ಗಾ ಡ್ರಿಲ್ ಮಾಡಬೇಕು, ತಿರ್ಗಾ ಚೇಸಿಂಗ್ ಮಾಡಿ ಕಟಿಂಗ್ ಮಾಡಿ ಎಲ್ಲ ಮಾಡಬೇಕು ಅಂತ ಇಲ್ಲ. ಸೊ ಎಲ್ಲವೂ ಆಗಿರುವಂಥದ್ದು. ಈಗ ಐಲ್ ಕಮ್ ಟು ದಿ ಪೂಜಾ ರೂಮ್. ನೋಡಿ, ದಿಸ್ ಇಸ್ ದಿ ಪೂಜಾ ರೂಮ್. ಒಬ್ರು ಒಳಗೆ ಕೂತು ಈಸಿಲಿ ಪೂಜೆ ಮಾಡುವಷ್ಟು ದಿಸ್ ಇಸ್ ದ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ಗೆ ಡೋರ್ ಇಟ್ಟು ಮಾಡಿರುವಂಥದ್ದು ಇದು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಗ್ರೌಂಡ್ ಫ್ಲೋರ್ ಅಂತಹ ರೂಮ್ ನಂಬರ್ 1. ಇನ್ನು ನಾನು ನಿಮ್ಗೆ 2 ರೂಮ್ಗಳನ್ನ ಪರಿಚಯ ಮಾಡ್ತೀನಿ. ಇದು ರೂಮ್ ನಂಬರ್ 1 ಇದು. ನೀವು ಈಸಿಲಿ ಒಂದು ಸ್ಮಾಲ್ ಬೆಡ್ ಹಾಕೋಬೋದು. ಮ್ಯಾಸಿವ್ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳಿಕ್ಕೆ ಆಗಿಲ್ಲ ಒಂದು ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. 2 ಕಿಟಕಿಗಳಿದೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ವಾಕ್-ಇನ್ ವಾರ್ಡ್ರೋಬ್ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಇದರ ಮುಂಭಾಗದಲ್ಲಿ ಏನು ಇವಾಗ ನಾನು ವಾಕ್-ಇನ್ ವಾರ್ಡ್ರೋಬ್ ತೋರಿಸಿದೆ, ಇದ್ರ ಮುಂಭಾಗದಲ್ಲಿರುವಂಥದ್ದು ಪೂಜಾ ರೂಮ್. ಸೊ ವಾಸ್ತುವಲ್ಲಿ ಎಲ್ಲೂ ತರ ಡಿವಿಯೇಷನ್ ತಗೊಂಡಿಲ್ಲ, ನೀವು ನೋಡ್ಬೋದು. ಈಸಿಲಿ ನಾ ಮೂವಿಂಗ್ ವೆರಿ ಫ್ರೀಲಿ ಇನ್ಸೈಡ್ ದಿ ಬಾತ್ರೂಮ್. ಇದು ದಿಸ್ ಇಸ್ ದಿ ಅಟ್ಯಾಚ್ ಬಾತ್ರೂಮ್ ಮತ್ತೆ ಗ್ರೌಂಡ್ ಫ್ಲೋರ್ ರೂಮ್ ನಂಬರ್ 1 ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್. ವೆಂಟಿಲೇಟರ್ ನೋಡ್ಬೋದು, ಸಿಂಕ್ ಇದೆ, ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಜಾಗ್ವಾರ್, ಇದೆಲ್ಲ ಜಾಗ್ವಾರ್ ಮತ್ತೆ ಹಿಂದ್ವರ್ ಫಿಟ್ಟಿಂಗ್ಸ್ ಹಾಕಿ, ಜಾಗ್ವಾರ್ ಇಲ್ಲ ಆಲ್ಮೋಸ್ಟ್ ಜಾಗ್ವಾರ್ ಫಿಟ್ಟಿಂಗ್ಸೇ ಇದೆ. ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಐ ಆಮ್ ಕಮಿಂಗ್ ಔಟ್ ಆಫ್ ದಿ ವಾಕ್-ಇನ್ ವಾರ್ಡ್ರೋಬ್. ಈಗ ಇಲ್ಲೂ ಸಹ ನೀವು ನೋಡ್ಬೋದು ಫಾಲ್ ಸೀಲಿಂಗು, ಮತ್ತೆ ಈಗಾಗಲೇ ಹೇಳಿದಂತೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲವೂ ಆಗಿರುವಂಥದ್ದು. ಮತ್ತು ಇಂಟರ್ನಲ್ ಡೋರ್ಸು ಅಷ್ಟೇ ನೋಡಿ, ಇದು ಅಷ್ಟೇ ಎಲ್ಲವೂ ಟೀಕ್ ಡೋರ್ ಮತ್ತು ಟೀಕ್ ಫ್ರೇಮ್ ಇರುವಂಥದ್ದು. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಗ್ರೌಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ ಈಗ ಮೇಲಕ್ಕೆ ಹೋಗಿ ಫಸ್ಟ್ ಫ್ಲೋರ್ಲಿ ಹೇಗಿದೆ, ಈ ಥರ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇದೆಲ್ಲವೂ SS ರೇಲಿಂಗ್ಸ್ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ, ಎಲ್ಲದಕ್ಕೂ ಸ್ಟೆಪ್ಸ್ಗಳಿಗೆಲ್ಲ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಪೇಂಟಿಂಗ್ ಇದೆ, ವಾಲ್ ಪೇಂಟಿಂಗ್ ಇಲ್ಲಿ. ಸೊ ನಾನು ಇವಾಗ 2 ರೂಮ್ಗಳನ್ನ ಪರಿಚಯ ಮಾಡ್ತೀನಿ ನಿಮಗೆ. ನಾನು ಒಂದು ಬ್ಯೂಟಿಫುಲ್ ಬಹಳ ವಿಶಾಲವಾಗಿರುವಂಥದ್ದು. ಯೂಶಲಿ ಈ ಥರ ಸ್ಪೇಸು ಬಹಳ ಕಷ್ಟ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್, ಒಂದು ಹಾಲ್ ತೋರಿಸಿದೆ. ಇಲ್ಲೂ ಸಹ ಅಷ್ಟೇ, ಇಲ್ಲಿ ಪಾಯಿಂಟ್ನ ಕೊಟ್ಟಿದ್ದಾರೆ. ನೀವಿಲ್ಲೇ ಇನ್ನೊಂದು TV ಯೂನಿಟ್ ಸಹ ಮಾಡ್ಕೋಬೋದು. ಇಲ್ಲಿ ನೀವು ಈಸಿಲಿ ಈ ಪೋರ್ಷನ್ನ ನೀವು ಜಿಮ್, ಯೋಗ ರೂಮ್, ಆಫೀಸ್ ಸ್ಪೇಸ್, ವರ್ಕ್ ಫ್ರಮ್ ಹೋಮ್ ಇದ್ದವ್ರು ವರ್ಕ್ ಫ್ರಮ್ ಹೋಮು, ಮಕ್ಕಳಿಗೆ ಓದೋಕ್ಕೆ ಅಂತಲೇ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಬೋದು. ಇವೆಲ್ಲವೂ ಮಾಡ್ಕೋಬೋದು. ಅಥವಾ ಇದನ್ನು ಹಾಲ್ ನಂಬರ್ ಅಥವಾ ಲಿವಿಂಗ್ ಸ್ಪೇಸ್ ನಂಬರ್ 2 ಆ ಥರ ಮಾಡ್ಕೋತೀನಿ, ಅದನ್ನು ಸಹ ಮಾಡ್ಕೋಬೋದು. ಬನ್ನಿ ಈಗ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಹೌದು, ಇದನ್ನು ಜಿಮ್ ಆಗಿ ಸಹ ನೀವು ಇಲ್ಲಿ ಟ್ರೆಡ್ಮಿಲ್ಲು ಅಥವಾ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಇದನ್ನು ಯೋಗ ರೂಮ್ ಥರನೂ ಜಿಮ್ ಥರನೂ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ ಈಗ ನಾನು ಅಲ್ಲಿ ಶೋ ಇದೆ ಬಾಲ್ಕನಿ ಆಫ್ ದ ಪ್ರಾಪರ್ಟಿ. ಬಹಳ ಹ್ಯೂಜ್ ಬಾಲ್ಕನಿ, ಬಹಳ ದೊಡ್ಡದಿದೆ. ಇಲ್ಲೂ ಸಹ ಅಷ್ಟೇ, ನೀವು ಉಯ್ಯಾಲೆ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ವುಡನ್ ಟೈಪು ಏನು ಸ್ಟೈಲಿಂಗ್ ಇದು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ, SS ರೇಲಿಂಗ್ ವಿತ್ ಗ್ಲಾಸ್ ಕೊಟ್ಟಿದ್ದಾರೆ. ವೆರಿ ಹ್ಯೂಜ್ ಬಾಲ್ಕನಿ. ನೀವು ಬೆಳಗ್ಗೆ ಹೊತ್ತು ಎದ್ದು ಯೋಗ ಮಾಡಿರ್ಬೋದು, ಜಿಮ್ ಇರ್ಬೋದು, ಎಲ್ಲವನ್ನು ನೀವು ಏನಾರ
ಮೆಡಿಟೇಷನ್ ಮಾಡೋರು ಇರ್ಬೋದು ಅಥವಾ ಮನೇಲಿ ಮಕ್ಕಳಿರ್ಬೋದು ಓದೋರು ಭಾಳ ಚೆನ್ನಾಗಿ ಈ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೋಬಹುದು. ಆ್ಯಂಡ್ ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತೆ. ದಿಸ್ ಈಸ್ಟ್ ಫೇಸಿಂಗ್ ಇದೆ. ಬನ್ನಿ ಈಗ ನಾನು ಇವಾಗ ರೂಮ್ ನಂಬರ್ 2 2ನೇ ರೂಮ್ಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ರೂಮ್ ನಂಬರ್ 2 2ನೇ ರೂಮು. ಇದಕ್ಕೆ ಕಾಟ್ಗಳು ಸಹ ಹಾಕಿದ್ದಾರೆ. ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಎರಡು ಕಡೆಗೆ, ಒಂದು ಕಡೆಗೆ ನಿಮಗೆ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್, ಒಂದು ಡ್ರಾಯರ್ ಇದೆ, ಈ ವಾರ್ಡ್ರೋಬ್ ಕೊಟ್ಟಿದ್ದಾರೆ. 1 2 3 ಕಿಟಕಿಗಳಿದೆ. ನೀವು ಫಾಲ್ ಸೀಲಿಂಗ್ ನೋಡ್ಬೋದು. ಫ್ಯಾನ್ ಈಗಾಗಲೇ ಹಾಕಿದ್ದಾರೆ. ಇಲ್ಲೂ ಸಹ ಅಷ್ಟೇ ವಿ ಆರ್ ಗೋಯಿಂಗ್ ಟು ದ ವಾಕ್-ಇನ್ ವಾರ್ಡ್ರೋಬ್. ಬನ್ನಿ ತೋರಿಸ್ತೀನಿ. ವಾರ್ಡ್ರೋಬ್ ತೋರಿಸ್ತಾರೆ, ನೋಡ್ಬೋದು ನೀವು. ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ, ವಾಕ್-ಇನ್ ವಾರ್ಡ್ರೋಬ್ ಇದೆ. ಇಲ್ಲಿ ಎಷ್ಟು ದೊಡ್ಡದಿದೆ ಅಂತಂದರೆ ವೆರಿ ಹ್ಯೂಜ್, ಮತ್ತು ಬಹಳ ದೊಡ್ಡದಾಗಿದೆ. ಏನು ವಾಶ್ರೂಮು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ಗಳು ಹಾಕಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಹ್ಯಾಂಡ್ ವಾಶ್ ಇದೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ವಾಟರ್ ಹೀಟರ್ಗೆ ಆಪ್ಷನ್ಸ್ನ ಮಾಡಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಸಹ ಇದೆ. ಬನ್ನಿ ನೌ ಐ ವಿಲ್ ಗೋ ಟುವರ್ಡ್ಸ್ ದಿ ರೂಮ್ ನಂಬರ್ 3. 3ನೇ ರೂಮ್ ಒಳಗೆ ನಾನೀಗ ಎಂಟರ್ ಆಗ್ತಾ ಇದ್ದೀನಿ. ಐ ಹ್ಯಾವ್ ಶೋನ್ ಯು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ನೋಡಿದ್ರಿ, ಇದೊಂದು ರೂಮು ಪ್ಲಸ್ ದಿಸ್ ಇಸ್ ರೂಮ್ ನಂಬರ್ 3. ಬನ್ನಿ ಇಲ್ಲೂ ಸಹ ಅಷ್ಟೇ ನೀವು ನೋಡ್ಬೋದು, ಬಹಳ ವಿಶಾಲವಾಗಿದೆ. ವಾರ್ಡ್ರೋಬ್ ಇದೆ, ಕಾಟ್ಗಳು ಕೊಟ್ಟಿದ್ದಾರೆ. ಕಾಟಿಗೆ ನೋಡಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಈ ಎರಡು ಕಡೆಗೂ ಅಂದರೆ ಏನು ಕಾಟ್ ಹಾಕಿದರೆ ಕಾಟ್ ಎರಡು ಕಡೆಗೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಈಗಾಗಲೇ ಈ ರೂಮಲ್ಲೂ ಸಹ ಆಗಿದೆ. ಲೈಟಿಂಗ್ಗಳನ್ನ ನೋಡ್ಬೋದು. ಮತ್ತು ಇದು ತೋರಿಸ್ತಾರೆ ನೋಡಿ, ಇಲ್ಲಿ ಸ್ಟಡಿ ಸ್ಪೇಸ್ ಇದೆ, ವಾರ್ಡ್ರೋಬ್ ಫುಲ್ ಸೈಜ್ ಕೊಟ್ಟಿದ್ದಾರೆ. ಮತ್ತು ಈ ರೂಮ್ ಸ್ಪೆಷಾಲಿಟಿ ನನ್ನ ಪ್ರಕಾರ ಐ ಕನ್ಸಿಡರ್ ದಿಸ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್. ಯಾಕಂದರೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಇದೆ, ಕಾಟ್ ಇದೆ, ಒಂದು ಸ್ಟಡಿ ಯೂನಿಟ್ ಸಹ ಇದೆ. ಮತ್ತು ಇಲ್ಲೊಂದು ನೋಡಿದ್ರಿ, ಪ್ಲಸ್ ಬನ್ನಿ ಇಲ್ಲೂ ಸಹ ಅಷ್ಟೇ ಸ್ಟೋರೇಜ್ ಸ್ಪೇಸ್, ವಾರ್ಡ್ರೋಬ್ ಮಾಡಿದ್ದಾರೆ. ದಿಸ್ ಇಸ್ ಅ ಬಾತ್ರೂಮ್ ನಂಬರ್ 3. ನಾನು ಈಗಾಗಲೇ 3ನೇ ರೂಮಲ್ಲಿದ್ದೀನಿ. 2 ರೂಮ್ಗೆ 3ಕ್ಕೆ 3 ಅಟ್ಯಾಚ್ ಆಯಿತು. ಗ್ರೌಂಡ್ ಫ್ಲೋರ್ ಒಂದು ಬಾತ್ರೂಮ್, ಕಾಮನ್ ವಾಶ್ರೂಮ್ ತೋರಿಸಿದೆ. ಇಲ್ಲೂ ಸಹ ಒಂದು ಹ್ಯೂಜ್ ಸೈಜ್. ಇದು ಅಷ್ಟೇ ಎಲ್ಲ ಆಸ್ ಸ್ಟ್ಯಾಂಡರ್ಡ್ ಇಸ್ ಕಂಟಿನ್ಯೂಯಿಂಗ್. ಎಲ್ಲ ಕಡೆನೂ ಸ್ಟ್ಯಾಂಡರ್ಡೈಸ್ ಆಗಿ ಇವರು ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ಅದೇ ಥರ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಸಹ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿಸ್ ಪ್ರಾಪರ್ಟಿ. ನಾನಿವತ್ತಿರೋದು ಮೈಸೂರು ಶ್ರೀರಾಮ್ಪುರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಪ್ರೀತಿ ಲೇಔಟ್ ಪಕ್ಕದಲ್ಲೇ ಇರುವಂತಹ ಮೂಡ ಅನುಮೋದಿತ ಖಾಸಗಿ ಬಡಾವಣೆಯ ಒಳಗೆ ನಾನು ನಿಂತಿದ್ದೀನಿ. 33 × 40 1320 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿ ಸುಮಾರು 24 ಚದರ, ಆಲ್ಮೋಸ್ಟ್ ಫರ್ನಿಶ್ಡ್. ಅಂದರೆ ಇನ್ಯಾವುದೇ ಥರ ನೀವು ಇಲ್ಲಿ ಬಂದು ತಿರ್ಗಾ ನಾವು ವಾರ್ಡ್ರೋಬ್ ಮಾಡಬೇಕು, ಮಾಡ್ಲರ್ ಕಿಚನ್ ಮಾಡಬೇಕು, ಟಿ ವಿ ಯಾವುದೇ ಥರ ಆ ಥರದ್ದು ಯಾವುದೇ ಥರ ಪ್ರಾಬ್ಲಮ್ಗಳಿಲ್ಲ. ದಿಸ್ ಈಸ್ ರೆಡಿ ಟು ಮೂವ್ ಇನ್, ಆಲ್ಮೋಸ್ಟ್ ಫರ್ನಿಶ್ಡ್ ಅಂತಲೇ ಹೇಳಬೇಕಾದ್ರೆ. ಕಾಟ್ಸ್ಗಳನ್ನು ಸಹ ಈಗಾಗಲೇ ಹಾಕಿದ್ದಾರೆ. ಫರ್ನಿಚರು, ಬಟ್ಟೆ ಪಾತ್ರೆ ಬಿಟ್ಟು ನೀವೆಲ್ಲವನ್ನು ಈಗಾಗಲೇ ಬಿಲ್ಡ್ರೆ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ತರಹ ತೊಂದರೆ ಇಲ್ಲ. ಯು ಕ್ಯಾನ್ ಈಸಿಲಿ ಕಮ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಹಿಯರ್. ಈಗಾಗಲೇ ಈ ವಿಡಿಯೋದಲ್ಲಿ ಮೊದಲು ಹೇಳಿದಂತೆ ಎಲ್ಲಿದೆ? ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಇಟ್ ಇಸ್ ಅಬೌಟ್ 11 ಕಿಲೋಮೀಟರ್ಸ್ ಫ್ರಮ್ ದ ಸಿಟಿ ಸೆಂಟರ್ ಆ್ಯಂಡ್ ಅಬೌಟ್ 2.5 to 3 ಕಿಲೋಮೀಟರ್ಸ್ ಫ್ರಮ್ ವಿವೇಕಾನಂದ ನಗರ್ ಸರ್ಕಲ್. ಮೈಸೂರು ಸಿಟಿ ಸೆಂಟ್ರಿಂದ 11 ಕಿಲೋಮೀಟ್ರು ಮತ್ತು ವಿವೇಕಾನಂದ ಸರ್ಕಲಿಂದ 3 ಕಿಲೋಮೀಟ್ರಲ್ಲೇ ಇರುವಂತಹ ದಿಸ್ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಈ ಹೊಸ ಮನೆಯ ಪರಿಚಯ ನಾನು ನಿಮಗೆ ಮಾಡಿಸಿದ್ದೀನಿ. ವಾಸ್ತು ಅನುಗುಣವಾಗಿದೆ, ಪ್ರತಿಯೊಂದು ಸೌಕರ್ಯ ಇದೆ. ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇದೆ, ಮೂಡ ಅನುಮೋದಿತ ಅಂತ ಹೇಳಿದೆ. ಸೊ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ಒಂದು ಪಕ್ಕದಲ್ಲಿ ಮನೆಯ ಪಕ್ಕದಲ್ಲಿ ಪಾರ್ಕ್ ಸಹ ಇದೆ. ಸೊ ಈ ಥರ ಮನೆ ನಿಮಗೆ ಮತ್ತೆ ಸಿಗೋದಿಲ್ಲ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನಾವು ಈ ಮನೆ ನೋಡಬೇಕು, ಈ ಮನೆ ಬಗ್ಗೆ ಪ್ರೈಸಿಂಗ್ ಆಗಲಿ ಇನ್ನೊಂದಾಗಲಿ ಎಲ್ಲವೂ ನಾನು ಯೂಶ್ವಲಿ ಡಿಸ್ಕ್ರಿಪ್ಷನ್ ಎಲ್ಲವನ್ನು ಹಾಕಿರ್ತೀವಿ. ಅಕಸ್ಮಾತಾಗಿ ಏನಾದರೂ ಮಿಸ್ ಆಗಿದ್ದರೆ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ. ಅದೇ ನಂಬರ್ನ ವಾಟ್ಸಪ್ ಸಹ ಇದ್ದೀವಿ. ನಾನು ಸಿಗ್ತೀನಿ ಸುಪ್ರೀತ್ ಮೈಸೂರಿಂದ. ಇದೇ ಥರ ಇನ್ನೊಂದು ವಿಡಿಯೋ, ಮನೆ, ಸೈಟು, ಅಪಾರ್ಟ್ಮೆಂಟ್ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಸಿಗೋಣ. ಟೇಕ್ ಕೇರ್. ಬಾಯ್.